मेरे दोस्तों कृपया आप समझो, मोल अपना रे, मोल अपना रे। कभी हम व्यस्त हैं घर परिवार में, कभी हम व्यस्त हैं नौकरी व्यापार में। जो समय बचता है वो जाता भाग दौड़ में, अपने तन मन को कब देंगे हम समय। तो आओ अपनाए योगा 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 योगा, आओ मेरे दोस्तों हम अपनाए योगा। सुबह को नहीं तो शाम को होगा, शाम को नहीं तो सुबह को होगा। योगा 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 योगा, आओ मेरे दोस्तों हम अपनाए योगा। जिसने आसन को जीत लिया है, उसने खुद को भी तो जीत लिया है। मन की चंचलता का दमन यह करता, रोगों का भी यह उपचार करेगा। तो आओ अपनाए योगा 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 योगा, आओ मेरे दोस्तों हम अपनाए योगा। सुबह को नहीं तो शाम को होगा, आओ मेरे दोस्तों हम अपनाए योगा। योगा 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 योगा, आओ मेरे दोस्तों हम अपनाए योगा। आज की जिंदगी की दिन रात भाग दौड़, काम के दबाव को रिश्तों में अभाव को, मानसिक तनाव को दूर करता, आत्मिक शांति भी हमको है देता। आओ अपनाए योगा 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 योगा, आओ मेरे दोस्तों हम अपनाए योगा। सुबह को नहीं तो शाम को होगा, शाम को नहीं तो सुबह को होगा। योगा 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 योगा, आओ मेरे दोस्तों हम अपनाए योगा। Welcome to Bhakti Geet channel. Share and subscribe. ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬಬರ್ಲಾಲ್ ಗುರೂಜಿಯವರನ್ನ, ಎಲ್ಲ ಯೋಗ ಮುನಿ ಶರಣರನ್ನು ಸ್ಮರಿಸಿಕೊಂಡು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲನ್ನು ನಾವೆಲ್ಲರೂ ಕೂಡಿ ಪ್ರಾಕ್ಟೀಸ್ ಮಾಡೋಣ. ಆತ್ಮೀಯಲ್ಲಿ SMS ಕ್ರೀಡಾಂಗಣದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಲಕ್ಷ್ಮಣ ಸಂಗಪ್ಪ ಸವದಿ ಅವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷ, ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಜರುಗುವುದು. ಆ ನಿಮಿತ್ತವಾಗಿ ನಾವೆಲ್ಲರೂ ಅಲ್ಲಿ ಆ ಪ್ರೋಟೋಕಾಲನ್ನು ಮಾಡಬೇಕಾಗಿದೆ. ಅದಕ್ಕೆ ಇದನ್ನು ನಿಮಗೆ ಆನ್ಲೈನ್ ಮೂಲಕ ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತಾವೆಲ್ಲ ಪ್ರಾಕ್ಟೀಸ್ ಮಾಡಿ ಆವತ್ತು ಒಂದು ನಿಗದಿಪಡಿಸಿದ ಸಮಯದಲ್ಲಿ ಇದನ್ನೆಲ್ಲ ಮುಗಿಸ್ಬೇಕಾಗತ್ತೆ. ಈಗ ಓಂಕಾರವನ್ನು ಮಾಡೋಣ. ಗಣ್ಣೂರು ನೇರವಾಗಿರಬೇಕು. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಂಡಿರ್ಬೇಕು. ಉಸಿರನ್ನ 3 ಸಲ ಓಂ ಓಂಕಾರವನ್ನು ಮಾಡೋಣ.
ಪ್ರಾರ್ಥನೆ. ಸಂಗಚದ್ದಂ ಸಂವದದ್ದಂ ಸಂವೋ ಮನಸಿ ಜಾನತಾ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ಅವರಿಗೆ ನಮಸ್ಕರಿಸುತ್ತಾ ಈಗ ಎದ್ದು ನಿಂತು ಆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈ ರೀತಿ ಕೈಗಳು ನಡೆದ ಮೇಲಿರಲಿ, ಎರಡೂ ಸಾಧ್ಯವಾದಷ್ಟು ಕಾಲಗಳನ್ನು ಕೂಡಿಸಿ ಈಗ ಕುತ್ತಿಗೆಗೆ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು. ಈ ರೀತಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ಈಗ ಏನು ಮಾಡಬೇಕು, ಈ ರೀತಿ ಎಡಗಡೆ ಉಸಿರನ್ನು ಬಿಡ್ತಾ ಈ ರೀತಿ ಮತ್ತು ಉಸಿರನ್ನು ತೆಗೆದುಕೊಳ್ಳೋದು. ಬಲಗಡೆ ಮತ್ತು ಎಡಗಡೆ. ಮತ್ತು ನಿಧಾನ ಎಡಗಡೆ ಉಸಿರು ನಮ್ಮ ಭುಜಕ್ಕೆ ಸಮಾಂತರವಾಗಿರ್ಬೇಕು. ಮತ್ತು ಬಲಗಡೆ. ಆಮೇಲೆ ರೊಟೇಟ್ ಮಾಡಿ. ರಿವರ್ಸ್. ಇಷ್ಟು ಮಾಡಿದ್ರೆ ಇನ್ನು ಕೈಗೆ ಭುಜಕ್ಕೆ ಸೂಕ್ಷ್ಮ ಮಾಡೋದು, ಭುಜಗಳನ್ನ ಸಡಿಲಿಸೋದು. ಈ ರೀತಿ ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಆಮೇಲೆ ಏಕ್ ದೋ ತೀನ್ ಚಾರ್. ಇನ್ನೊಂದ್ಸಲ ಏಕ್ ದೋ ತೀನ್ ಚಾರ್. ಇದಾದ ನಮ್ಮ ಭುಜಗಳನ್ನ ಸಡಿಲಿಸೋದು. ಅದಕ್ಕೆ ಅಂಗಮರ್ದನೆ ಥರ ಈ ರೀತಿ ನಿಧಾನವಾಗಿ ನೋಡಿ. ಅದನ್ನ ರಿವರ್ಸ್ ಈ ರೀತಿ ಒಂದು 5 ಸಲ ಮಾಡ್ಬೋದು. ಇಷ್ಟು ಮಾಡಿದ ನಂತರ ನಮ್ಮ ಈ ನಡಕ ಸೂಕ್ಷ್ಮ ಮಾಡೋದ ಈ ರೀತಿ ಎಡಕ್ಕೆ ಬಲಕ್ಕೆ ಈ ರೀತಿ ತಿರುಗಿಸ್ಬೇಕು. ಇದು ಇಷ್ಟಾದ ನಂತರ ಇನ್ನು ಚೇರ್ ಪೊಸಿಷನ್ ಮಾಡೋದು. ಚೇರ್ಗತ್ತೆ ಕುಂತಾಗ ಮಾಡೋದು. ಬೇಕಾದ್ರೆ ಕೌಂಟ್ ಮಾಡೋ. 1 2 3 4 5 6 7 8 9 10. ಈ ರೀತಿ ಇನ್ನೊಂದ್ಸಲ ಮಾಡೋಣ. ಯಾರಿಗೆ ಸ್ವಲ್ಪ ತೊಂದರೆ ಅನಿಸಿದ್ರೆ ಅವರು ಎದ್ದು ನಿಲ್ಬೋದು. ಇನ್ನೊಂದ್ಸಲ ಮಾಡೋಣ. 1 2 3 4 5 6 7 8 9 10. ಇಷ್ಟು ಈ ನಿಂತು ಮಾಡುವಂಥ ಸೂಕ್ಷ್ಮ ಬಹಳ ಈಜಿ. ಇವನ್ನೆಲ್ಲರೂ ಪ್ರತಿಯೊಬ್ಬರು ಮಾಡಬಹುದು. ಸಣ್ಣ ಮಕ್ಕಳು ಹಿಡ್ಕೊಂಡು ವೃದ್ಧರವರೆಗೆ ಈ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ಬೋದು. ಈಗ ನೆಕ್ಸ್ಟ್ ತಾಡಾಸನ. ಈ ರೀತಿ ಕೈಗಳು ಹಾಕಿರಬೇಕು. ಈ ರೀತಿ ಹೀಗೆ ಎದ್ದು ಕೈಗಳು ಮೇಲ್ಮುಖವಾಗಿರ್ಬೇಕು. ನಮ್ಮ ಎರಡೂ ಕೈಗಳು ಕಿವಿಗೆ ತಾಗಬೇಕು, ಹಿಂಬಡೆ ಎತ್ತಬೇಕು. ಇದನ್ನು ಬೇಕಾದ್ರೆ 1 2 3 4 5 6 7 8 9 10. ಇನ್ನೊಂದ್ಸಲ ಮಾಡೋಣ. 1 2 3 4 5 6 7 8 9 10. ಇದು ಇಷ್ಟು ತಾಡಾಸನ ಅಂತ. ಇನ್ನು ವೃಕ್ಷಾಸನ ಮಾಡೋಣ. ಎಡಗಾಲನ್ನೆತ್ತಿ
ಬಲ ತೊಡೆಯ ಮೇಲೆ ಇಡೋದು, ನಿಧಾನವಾಗಿ ಮಾಡೋದು ಈ ರೀತಿ. ಈ ರೀತಿ ಕೈಗಳ ಮೇಲ್ಗಡೆ ಎತ್ತಬೇಕು. ಇಲ್ಲೂ ಕೌಂಟ್ ಮಾಡ್ಬೋದು. 1 2 3 4 5 6 7 8 9 10 ಈ ರೀತಿ ಮಾಡ್ಬೋದು. ಇನ್ನು ಎಡಗಾಲನೆತ್ತಿ ಬಲ ತೊಡೆಯ ಮೇಲೆ ಮಾಡುವುದು. ಈಗ ನಿಧಾನವಾಗಿ ಮಾಡಬೇಕು. ಯಾರ್ಯಾರು ರೂಢಿ ಇರೋದಿಲ್ಲ ಅವರು ಪ್ರಾಕ್ಟೀಸನ್ನು ಮಾಡ್ತಾ ಗೋಡೆಗೆ ನಿಂತು ಮಾಡ್ಬೋದು. ಒನ್ 2 3 4 5 6 7 8 9 10 ಈ ರೀತಿ ಈ ವೃಕ್ಷಾಸನ ಆಯ್ತು. ಇನ್ನು ನೆಕ್ಸ್ಟ್ ಪಾದ ಹಸ್ತಾಸನ. ಈ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಈ ಎರಡೂ ಕಾಲುಗಳು ನೇರವಾಗಿರಬೇಕು, ಮಡಚಬಾರ್ದು, ಬಗ್ಗಿಸಬಾರ್ದು, ಕಾಲುಗಳು ಸೀದಾ ಇರಬೇಕು. 8 ಈ ರೀತಿ ಭೂಮಿಗೆ ಸಮಾಂತರವಾಗಿರಬೇಕು. ದೋವು ಈ ರೀತಿ ಕೈಗಳನ್ನು ಎತ್ತಬೇಕು. ತೇನಂದಾಗ ನೋಡಿ ಈ ರೀತಿ ಇರಬೇಕು. One, 2, 3, 4, 5, 6, 7, 8, 9, 10. 4 5 6. ಇನ್ನು ಅರ್ಧ ಚಕ್ರಾಸನ. ಎರಡೂ ಕೈಗಳ ನಡ ಇರಲಿ, ಎರಡೂ ಕಾಲುಗಳು ಕೂಡಿರಲಿ. ನಡದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯತೆ ನಿಮ್ಮ ಶಕ್ತಿ ಅನುಸಾರ ಹಿಂದ್ಗಡೆ ಬಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡೂ ಕೈಗಳು ನಡೆದ ಮೇಗಿರಲಿ. 8 ಅಂದಾಗ ಇಷ್ಟು ನಿಧಾನವಾಗಿ ಹೋಗ್ಬೇಕು. ಈ ರೀತಿ ನೋಡಿ ನಿಧಾನವಾಗಿ ಮಾಡಬೇಕು. ಇಷ್ಟು ಕಾಲುಗಳು ಹಾಗೆ ನೇರವಾಗಿರ್ಬೇಕು. ನಮ್ಮ ನಡೆದಿಂದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. 1 2 3 4 5 6 7 8 9 10. ದೋ ಇಷ್ಟು ಇದು. ಇನ್ನು ತ್ರಿಕೋಣಾಸನ. ಈ ರೀತಿ ಕಾಲುಗಳು ಅಗಲಿರಬೇಕು, ಸ್ವಲ್ಪ ಈ ರೀತಿ ಇರಬೇಕು. ಕೈಗಳನ್ನು ತೆಗೆದುಕೊಂಡು ಎಡಗೈಯಿಂದ ಈ ರೀತಿ ಪಾದಗಳು ಇರಬೇಕು. ನೋಡಿ ಹೀಗೆ ಇರಬೇಕು. ಕಾಲುಗಳು ಈ ಸೀದಾ ಇರಬೇಕು. ಇದು ಹೀಗೆ. ನಮ್ಮ ಕೈಗಳು ನಮ್ಮ ಬಲಗೈಯ ಮೇಲೆ ಇರಬೇಕು. ನಮ್ಮ ದೃಷ್ಟಿ ಬಲಗೈ ಕಡೆ ಇರಬೇಕು. 1 2 3 4 5 6 7 8 9 10. ಇನ್ನು ಬಲಗಡೆ ಈ ರೀತಿ ಇರಲಿ. ನಮ್ಮ ಕುತ್ತಿಗೆ ಎಡಗೈ ಕಡೆ, ನಮ್ಮ ಇದಕ್ಕೆ ಎಡಗೈ ಕಡೆ ನಮ್ಮ ದೃಷ್ಟಿ ಇರಬೇಕು. 1 2 3 4 5 6 7 8 9 10. ಇದು ಇಷ್ಟು ತ್ರಿಕೋಣಾಸನ. ನಿಂತು ಮಾಡುವಂಥ ಆಸನಗಳು 5 ಆಸನಗಳಿವೆ. ಒಂದನೇದು ತಾಡಾಸನ, ಎರಡನೇದು ವೃಕ್ಷಾಸನ, ಪಾದಹಸ್ತಾಸನ, ಆಮೇಲೆ ಅರ್ಧಚಕ್ರಾಸನ, ತ್ರಿಕೋಣಾಸನ. ಇಷ್ಟು 5 ಆಸನಗಳನ್ನು ಮಾಡಿದಂಥದ್ದು. ಇನ್ನು ಕೆಳಗೆ ಕೊಂಡಿರುವಂಥ ಆಸನಗಳನ್ನು ಮಾಡೋಣ. ಇದು ದಂಡಾಸನ. ಈ ರೀತಿ ಕುಂತ್ರೆ ದಂಡಾಸನ. ಎರಡನೇದು ಭದ್ರಾಸನ. ಈ ರೀತಿ ಕೂಡಬೇಕು. ಇಲ್ಲಿ
ಇದಕ್ಕೂ 1 2 3 4 5 6 7 8 9 10. ಇದು ಭದ್ರಾಸನ. ಭದ್ರಾಸನ ನೆಕ್ಸ್ಟ್ ವಜ್ರಾಸನ. ಈ ರೀತಿ ವಜ್ರಾಸನಕ್ಕೆ ಬರಬೇಕು. ಇಲ್ಲೂ ಕೌಂಟ್ ಮಾಡೋಣ. ಈ ರೀತಿ ವಜ್ರಾಸನ ಕೂತ್ಕೊಳ್ಬೇಕು. 1 2 3 4 5 6 7 8 9 10. ನೋಡು, ಈ ಆಸನಗಳನ್ನ ಆಯುಷ್ ಇಲಾಖೆದವ್ರು ಒಂದು ಬುಕ್ ಮಾಡ್ಯಾರ. ಯಾರಿಗೆ ನೀವು ಬೇಕೈತಿರಿ, ನನ್ನ ಫೇಸ್ಬುಕ್ದಲ್ಲಿ ಈ ಆಸನಗಳನ್ನು ಮಾಡ್ತಿರ್ತಲ್ಲ, ಅಲ್ಲಿ ನಾನು ನಿಮಗೆ ಯಾರಿಗೆ ಬೇಕೈತಿರಿ ಅವ್ರ ನಂಬರ್ ಹಾಕಿದಾರೆ, ವಾಟ್ಸಪ್ ನಂಬರ್ ಹಾಕಿದ್ರೆ ಅವ್ರಿಗೆ ಇಡೀ ಬುಕ್ಲೆಟ್ ನಾನು ನಿಮ್ಗೆ ಕಳಿಸ್ತೇನೆ. ಒಂದು 58 ಭಾಳ ಇಲ್ಲ, ಸ್ವಲ್ಪ ಪೇಜದ್ದೈತಿ. ಆಯುಷ್ ಇಲಾಖೆದವರು ಯಾವ ಆಸನಗಳಿಗೆ ಯಾವ ಲಾಭಗಳದಾವು, ಅದ್ರ ಬೆನಿಫಿಟ್ಸು, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ಚೆನ್ನಾಗಿ ಆಯುಷ್ ಇಲಾಖೆ ಒಂದು ಬುಕ್ ಮಾಡ್ಯಾರ. ಅದನ್ನು ಮೊದಲೇ 2015 ಬಿಡುಗಡೆಯನ್ನು ಮಾಡಿದರು. ಅದು ನಿಮಗೆ PDF ಅದ. ಆ PDF ಯಾರಿಗೆ ಬೇಕಾದ್ರೆ ನನ್ನ ನಂಬರ್ಗೆ ತಿಳಿಸಿದ್ರೆ ನಾನು ನಿಮಗೆ ಕಳಿಸ್ತೀನಿ. ಇನ್ನು ಇಷ್ಟು. ಈಗ ನಂತರ ಏನು ಅರ್ಧ ಉಷ್ಟ್ರಾಸನ. ಈ ರೀತಿ ಕಾಲುಗಳಿರಬೇಕು, ನೇರವಾಗಿರಬೇಕು. ಕುತ್ತಿಗೆಯ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. 2 ಕಾಲುಗಳು ಸಾಧ್ಯ ಆದರೆ ಕೂಡ್ಸಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಬಿಟ್ಟರು ನಡೀತದೆ. ನಿಮ್ಮ ಶಕ್ತಿ ಅನುಸಾರ ಮಾಡಿ. 2 ಕಾಲುಗಳ ಹಿಂಬಡಿ ಕೂಡಿರ್ಬೇಕು. ಈ ರೀತಿ ನಿಧಾನವಾಗಿ ಮಾಡಬೇಕು. ಇದು ಪ್ರಾಕ್ಟೀಸ್, ಕಲಿಯೋದು. ನಂತರ ನೀವು ಅಲ್ಲೇ ಮಕ್ಕಳಿಗೆ ಕಲಿಸ್ಬೇಕಾಕತಿ. 1 2 3 4 5 6 7 8 9 10. ಇದು ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಈ ರೀತಿ ಕೈಗಳು ಬಲಗೈಯಿಂದ ಬಲಗಾಲಿನ ಹಿಂಬಡಿ ಹಿಡ್ಕೋಬೇಕು. ಈ ರೀತಿ ಎಡಗೈಯಿಂದ ಎಡಗೈ ಹಿಂಬಡ ಹಿಡ್ಕೋಬೇಕು. ನಮ್ಮ ಕಾಲುಗಳು ನೇರವಾಗಿರಬೇಕು. ಹೊಟ್ಟೆಯನ್ನು ಒತ್ತಬೇಕು. 1 2 3 4 5 6 7 8 9 10. ಈ ರೀತಿ ಪೂರ್ಣ ಉಷ್ಟ್ರಾಸನ. ಇಷ್ಟು ಉಷ್ಟ್ರಾಸನ ಆದ ನಂತರ ಅವರು ಏನು ಮಾಡ್ಯಾರು, ಶಶಾಂಕಾಸನ ಮಾಡ್ಯಾರ. ಚೈಲ್ಡ್ ಪೋಷನ್ ಅಂತಾರೆ. ಇದು ಮಾನಸಿಕವಾಗಿ ಬಳಲುವವರಿಗೆ ಒಳ್ಳೆಯ ಆಸನ. ಇದು ಚೈಲ್ಡ್ ಪೋಷನ್ ಅಂತಾರೆ, ಶಶಾಂಕಾಸನ ಅಂತಾರೆ. 1 2 3 4 5 6 7 8 9 10. ಈ ರೀತಿ. ಇನ್ನು ಉತ್ಥಾನ ಮಂಡೂಕಾಸನ. ಈ ರೀತಿ ಕೆಳಗೆ ಇರಲಿ. 1 2 3 4 5 6 7 8 9 10. ಇದು ಉತ್ಥಾನ ಮಂಡೂಕಾಸನ ಆದ ನಂತರ ಅರ್ಧ ವಕ್ರಾಸನ. ಈ ರೀತಿ ನೋಡ್ರಿ, ಈ ರೀತಿ ಕಾಲುಗಳಿರಲಿ. ಬಲಗಾಲನ ಹಿಂಗೂ ತಗೋಬೋದು, ಈ ರೀತಿನೂ ಮಾಡ್ಬೋದು. ನಿಮಗೆ ಯಾವುದು ಇದೆ ಇದನ್ನು ಈ ರೀತಿ ಮಾಡಿ. ನಮ್ಮ ಕುತ್ತಿಗೆ ಬಲಗಡೆ ಭುಜಕ್ಕೆ ಸಮಾಂತರವಾಗಿರಬೇಕು. 1 2 3 4 5 6 7 8 9 10. ಇದನ್ನ ರಿವರ್ಸ್ ನೋಡ್ರಿ.
1 2 3 4 5 6 7 8 9 10. ಇಷ್ಟು ಕುಳಿತು ಮಾಡುವಂಥ ಆಸನಗಳು. ಇನ್ನು ಹೊಟ್ಟೆಯ ಮೇಲೆ ಮಾಡುವಂಥ 3 ಆಸನಗಳ ಹೊಟ್ಟೆಯ ಕೆಳಗೆ ಮಾಡುವಂಥ 3 ಆಸನಗಳು. ಈ ರೀತಿ ಇದು ಮಕರ ಆಸನ ಅಂತಾರೆ. ಇದು ರೆಸ್ಟ್ ತಗೊಂಡು ಹೊಟ್ಟೆಯ ಕೆಳಗಡೆ ಮಾಡುವಂಥ ಆಸನ. ಇದು ನೆಕ್ಸ್ಟ್ ಭುಜಂಗಾಸನ. 2 ಕಾಲುಗಳು ಕೂಡಿರಲಿ. ಈ ಕೈಗಳು ನಮ್ಮ ಭುಜದ ಕೊಂಕಣ ಹತ್ತಿರ ಸಮೇತ ಈ ರೀತಿ ಇರಬೇಕು. 2 ಕಾಲುಗಳು ಕೂಡಲೇ ಏಕ್ ಅಂದಾಗ ಈ ರೀತಿ ಇರಬೇಕು. ನೋಡ್ರಿ, ಕೊಂಕಣ ಈ ರೀತಿ ಇರಬೇಕು. 1 2 3 4 ಹೀಗೆಲ್ಲ ಬಹಳ ಮಂದಿ ಹಿಂಗೆ ಮಾಡ್ತಾರೆ, ಅದಲ್ಲ, ಹೀಗೆ ಇರಬೇಕು. 3 4 5 6 7 8 9 10. ಬಹಳಷ್ಟು ಮಂದಿ ತಪ್ಪು ಆಸನಗಳನ್ನು ಮಾಡಿಸ್ತಿರ್ತಾರೆ. ಅದಕ್ಕೆ ಯೋಗ್ಯ ಗುರುಗಳ ಮೂಲಕ ಆಸನಗಳನ್ನು ಕಲಿಬೇಕು, ಪ್ರಾಣಾಯಾಮ ಕಲಿಬೇಕು. ನೀವೇನಾದ್ರೂ ತಪ್ಪು ಮಾಡಿದ್ರೆ ಅಂದರೆ ಡ್ಯಾಮೇಜ್ ಆಗ್ತಿರ್ತಾವ, ನರಗಳು ಡ್ಯಾಮೇಜ್ ಆಗ್ತಾವ. ಅದಕ್ಕೆ ನಾವೆಲ್ಲ ಚೆನ್ನಾಗಿ ಯೋಗ್ಯ ಗುರುಗಳ ಮೂಲಕ ಆಸನಗಳನ್ನು ಪ್ರಾಣಾಯಾಮಗಳನ್ನು ಕಲಿಬೇಕು. ಇನ್ನು ನೆಕ್ಸ್ಟು ಶ್ವೇತ. ಇದು ಶ್ವೇತ. ಈ ರೀತಿ 2 ಕೈಗಳು ತಡೆಯ ಕೆಳಗಡೆ ಇರಲಿ, ಈ ರೀತಿ ಇರಲಿ. 1 2 3 4 5 6 7 8 9 10. ಇದು ಶ್ವೇತಾಸನ. ಇಷ್ಟು 3 ಆಸನಗಳು ಹೊಟ್ಟೆಯ ಕೆಳಗೆ ಮಾಡುವಂಥ ಆಸನಗಳು. ಇನ್ನು ಹೊಟ್ಟೆಯ ಮೇಲೆ ಮಾಡುವಂಥ ಆಸನಗಳು. ಇಲ್ಲಿ ಅವು 3 ಆಸನಗಳಿದ್ದಾವೆ. ಅವು ಮೊದಲನೇದು ಸೇತುಬಂಧಾಸನ. ಇದು ನಡದ ನೋವಿನವರಿಗೆ, ಬೆನ್ನು ನೋವರಿಗೆ ಒಳ್ಳೆಯ ಆಸನ. ಈ ರೀತಿ 2 ಕಾಲುಗಳನ್ನ ಕೈಗಳನ್ನು ಹಿಂಬಡ ಇಟ್ಕೋಬೇಕು, ಹೊಟ್ಟೆಯನ್ನು ಮೇಲ್ಗಡೆ ಎತ್ತಬೇಕು. ಈ ರೀತಿ 1 2 3 4 5 6 7 8 9 10. ಇಷ್ಟು ಆದ ನಂತರ ಈಗ ಪವನ ಮುಕ್ತಾಸನ. ಈ ರೀತಿ ಕೈಗಳು ಹಾಕಿರಲಿ. ಪವನ ಮುಕ್ತಾಸನ ಮಾಡೋಕ್ಕಿಂತ ಮೊದಲ ಇಲ್ಲಿ ಅರ್ಧ ಉತ್ಥಾನ ಪಾದಾಸನ. 1 2 3 4 5 6 7 8 9 10. ಇದು ಉತ್ಥಾನ ಪಾದಾಸನ. ಇನ್ನು ಅರ್ಧ ಹಲಾಸನ. ಈ ರೀತಿ 2 ಕಾಲುಗಳು ಬರಲಿ. 1 2 3 4 5 6 7 8 9 10. ಇದು ಇಷ್ಟು ಆದ ನಂತರ ಪವನ ಮುಕ್ತಾಸನ. ಈ ರೀತಿ ಕೈಗಳು ಹಾಕಿರಲಿ. 1 2 3 4 5 6 7 8 9 10. ಇದು ಪವನ ಮುಕ್ತಾಸನ. ಪವನ ಮುಕ್ತಾಸನ ಅಂದರೆ ಶವಾಸನ. ಶವಾಸನ ಆಸನ ಮಾಡಿದ ನಂತರ ಶವಾಸನ ಕಂಪಲ್ಸರಿ ಮಾಡಬೇಕು. ಶರೀರ ದಣಿದ ದೇಹಕ್ಕೆ ಶವಾಸನದ ವಿಶ್ರಾಂತಿಯನ್ನು ಪಡ್ಕೋಬೇಕು.
ಮತ್ತು ಶವಾಸನದಲ್ಲಿ ನಮ್ಮ ಮನಸ್ಸನ್ನು ಏಕೀಕೃತಗೊಳಿಸಬೇಕು. ಕಾಲಿನ ಬೆರಳು ಹಿಡ್ಕೊಂಡು ನೆತ್ತೆವರೆಗಿನ ಎಲ್ಲ ನರನಾಡಿಗಳನ್ನು ಸಲ್ಲಿಸುವುದು, ಅವಕ್ಕೆ ವಿಶ್ರಾಂತಿಯನ್ನು ಕೊಡುವುದು. ಇಷ್ಟು ಶವಾಸನದ ಮಾಡಿದ ನಂತರ ನಿಧಾನ ಬಲಗೈ ಎತ್ತಿ ಎದ್ದು ಕುತ್ಕೊಳ್ಬೇಕು. ಇನ್ನು ಪ್ರಾಣಾಯಾಮಗಳನ್ನು ಕುಳಿತು ಮಾಡುವಂಥ ಪ್ರಾಣಾಯಾಮಗಳನ್ನು ಮಾಡೋದು. ಈಗ ಮೊದಲನೆಯ ಪ್ರಾಣಾಯಾಮ ಕಪಾಲಭಾತಿ. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ನಮ್ಮ ಉಸಿರನ್ನು ಹೊರಗಡೆ ಬಿಡಬೇಕಷ್ಟ. ಆಟೋಮೆಟಿಕ್ ಕಾರಣ ಹೊರಗಡೆ ಉಸಿರ ಹೋಗ್ತಿರ್ತದೆ. ಇದು ಅದೊಂಥರ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋದು. ಆಮೇಲೆ ರಿವರ್ಸ್, ಆಮೇಲೆ ರಿವರ್ಸ್, ಚೇಂಜ್, ರಿವರ್ಸ್, ಈಗ ನೆಕ್ಸ್ಟ್ ಅಲ್ಲೋಮ್ ಇಲ್ಲೋಮ್ ಅಂತಾರ, ಅಥವಾ ನಾಡಿ ಶೋಧ ಅಂತಾರ. ಎಡಗಡೆ ಉಸಿರು ತೆಗೆದುಕೊಳ್ಳೋದು, ಹಾಗೇ ನಿಲ್ಲಿಸೋದು, ಮತ್ತು ಉಸಿರನ್ನ ಹೊರಗಡೆ ಬಿಡುವುದು, ಮತ್ತು ಖಾಲಿ ಹೊಟ್ಟಲೆ ನಿಲ್ಲಿಸೋದು, ಮತ್ತು ಪುನಃ ಬಲಗಡೆಯಿಂದ ಉಸಿರನ್ನ ತೆಗೆದುಕೊಳ್ಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಉಸಿರನ್ನ ಮಾಡ್ತಾ ಇರಬೇಕು. ಉಸಿರು ಬಿಡುವಾಗ ತೆಗೆದುಕೊಳ್ಳುವ ಮುಂದೆ ಓಂ ಅಂತ ತೆಗಿಬೇಕು. ಮನಸ್ಸಿನಾಗ ಓಮತ್ತನ್ನು ಬಿಡಬೇಕು. ಯಾಕಂತಂದ್ರೆ ಮನಸ್ಸನ್ನ ಕೇಂದ್ರೀಕರಿಸಿಕೊಳ್ಳೋದು. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನ ಇರಲಿ. $72 ಕೋಟಿ 72 ಲಕ್ಷ 10,210 ನರನಾಡಿಗಳೊಳಗೆ ಪ್ರಾಣಶಕ್ತಿ ಹೋಗ್ತದೆ. ಆ ಪ್ರತಿಯೊಂದು ನರನಾಡಿಗಳು ಆಕ್ಟಿವ್ ಆಗ್ತಾವ. ಅವು ಇಡೀ ದಿವಸ ನೀವು ಆನಂದವಾಗಿ ಖುಷಿಯಾಗಿರಲು ಸಹಕಾರಿಯಾಗ್ತವೆ ಅಂತೇಳಿ ನೀವೆಲ್ಲ ಸಂಕಲ್ಪ ಮಾಡಬೇಕು. ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಇಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟ ಯಾವ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಬೇಡ್ರಿ, ಇಷ್ಟಪಟ್ಟನ್ನೇ ಮಾಡಬೇಕು. ಅವಕ್ಕೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ನನಗೆ ಹಾಗೇ ಆಗ್ತದ ಅಂತೇಳಿ ನಂಬಿಕೆ ಇಡಬೇಕು. ಇದು ಇಷ್ಟು ಲಾಸ್ಟ್ ಕೊನೆಗೆ ಎಡಗಡೆಯಿಂದನೇ ಬಿಡಬೇಕು. ತಗೊಂಡಿರ್ತೀಯಲ್ಲಿ ಅಲ್ಲೇ ಬಿಡಬೇಕು. ಈ ರೀತಿ ಇಷ್ಟು ನಾಡಿ ಶೋಧ ಆದ ನಂತರ ಏನು ಮಾಡಬೇಕು, ಶೀತಲೀಕರಣ ಮಾಡ್ಕೋಬೇಕು. ಹೇಗೆಂದ್ರೆ ನಾಲಿಗೆಯನ್ನು ಸುತ್ತಬೇಕು, ಒಳಗಡೆ ಉಸಿರನ್ನು ಜಗ್ಗಬೇಕು. ಇದು ಚಳಿಗಾಲದಲ್ಲಿ ಕಡಿಮೆ ಮಾಡಬೇಕು. ಬೇಸಿಗೆಯಲ್ಲಿ ಮತ್ತು ಇದನ್ನು ಹೆಚ್ಚಿಗೆ ಮಾಡಿದರೆ ನಡೀತದೆ. ಯಾಕೆಂದ್ರೆ ಇದು ಶರೀರವನ್ನು ತಂಪು ಮಾಡುವಂಥದ್ದು. ನೋಡ್ರಿ, ನಿಮ್ಗೆ ಐಸ್ ಕ್ರೀಮ್ ತಿನ್ಬೇಕಂತಂದ್ರೆ ಶೀತಲೀಕರಣ ಮಾಡಿಬಿಡ್ರಿ, ನಿಮ್ಗೆ ಐಸ್ ತಿಂದಂಗೆ ಆಗ್ತದೆ. ನೋಡ್ರಿ, ನಾಲಿಗೆಯನ್ನು ಸುಳಿಸುತ್ರಿ. ಶೀತಲೀಕರಣ ಆದ ನಂತರ ಏನು ಭ್ರಮರ ಅಂತಂದ್ರೆ ಗುಂಗಿ ಹುಳ ಜೊತೆ ಮೂಗಿನಿಂದ ಸಪ್ಲ ಮಾಡಬೇಕು. ಈ ರೀತಿ ಹೆಬ್ಬಳನ್ನು ಕಿವಿಯಲ್ಲಿ ಹಾಕಿ ಹೊರಗಡೆಯಿಂದ ಏನೂ ಶಬ್ದ ಕೇಳಬಾರ್ದು, ಆ ರೀತಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ಗುಯ್ ಅಂತ ಶಬ್ದ ಬರ್ತದೆ. ರಾತ್ರಿ ನಿದ್ದೆ ಹತ್ತಲ್ಲ. ಅವರು ಈ ಭ್ರಮರಿ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಹತ್ತದ.
ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಓ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಯಾವುದೇ ವಿಚಾರವನ್ನು ಮಾಡಬೇಡಿ. ಮಾಡಿದರೂ ಅವು ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅವಾಗ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡೂ ಕೈಗಳನ್ನು ಜೋಡಿಸಿ, ಕೈಗಳು ಉಜ್ಜಿ. ಈಗ ಶಾಂತಿ ಪಾಠ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖವಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳ. ಭೂಮಿಗೆ ನಮಸ್ಕಾರವನ್ನು ಮಾಡಿ, ಹಾಗೆಯೇ ಸೂರ್ಯನಿಗೆ ನಮಸ್ಕಾರ ಮಾಡಿ, ಭಾಗಿಯಾದಂಥ ಎಲ್ಲರಿಗೂ ನಮಸ್ಕಾರ. ತಾವೆಲ್ಲರೂ ಲೋಕಲ್ ಅತನಿಯವರು ಈ ಜೂನ್ 21 SMS ಕ್ರೀಡಾಂಗಣದಲ್ಲಿ ಮತ್ತು ಭಾಳ ಚೆನ್ನಾಗಿ ಈ ವರ್ಷ ನಮ್ಮ ಬವರ್ಲಾಲ್ ಗುರೂಜಿ ಅವರು ಅವತ್ತು ಬಂದ ಯೋಗವನ್ನು ಪ್ರೋಟೋಕಾಲ್ನ ಹೇಳಿಕೊಡೋರ. ಅವರು 18ನೇ ತಾರೀಕಿಗೆ ಅತನಿಗೆ ಆಗಿಸ್ತಾರ. ಅವರು ಪರಮ ಪೂಜ್ಯ ರಾಮದೇವ್ ಮಹಾರಾಜರ ಶಿಷ್ಯರು. ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ತಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರೋಣ, ಹೆಚ್ಚಿಗೆ ಜನಸಂಖ್ಯೆಯನ್ನು ಕೂಡಿಸೋಣ. ಮತ್ತು ಅವತ್ತು ಬಹಳಷ್ಟು ಉಪಹಾರವನ್ನು ದಾವಣಗೆರೆಯವರು ಬಂದು ನಮಗೆ ಸ್ವೀಟ್ ಮಾಡ್ತಾರೆ. ಮತ್ತು ನೀವೇನು ಬೇಕಾದಷ್ಟು ತಿನ್ನಬಹುದು ಅಂಥ ಆಹಾರವನ್ನು ನಮ್ಮ ಜನಪ್ರಿಯ ಶಾಸಕಂತ ಲಕ್ಷ್ಮಣ್ ಸವದಿ ಅವರು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಯಾರ. ತಾವೆಲ್ಲ ಭಾಗಿಯಾಗ್ರಿ, ನಿಮ್ಮ ಜೀವನವನ್ನು ಯೋಗಮಯ ಮಾಡಿಕೊಳ್ಳಿ ಮತ್ತು ಚೆನ್ನಾದ ಉಪಹಾರವನ್ನು ಸ್ವೀಕರಿಸಿ ಬರಲು ತಮಗೆಲ್ಲ ಕರೆಯನ್ನು ನೀಡಲಾಗಿದೆ. ತಾವೆಲ್ಲರೂ ಬನ್ನಿ, ಆ ಸುಂದರಮಯವಾದ ಜೀವನವನ್ನು, ಅಂಥ ಒಂದು ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡ್ಯಾರ. ತಮ್ಮೆಲ್ಲ ಆನಂದಿಸಿ ಅನುಭವಿಸಿ ಅಂತ ಹೇಳ್ತಾ ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಎಲ್ಲರಿಗೂ ಧನ್ಯವಾದಗಳು.